ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ರಾಜ್ಯ ವಿಪತ್ತು ನಿರ್ವಹಣಾ ಪಡೆಯ ಸಿಪಿಐ ಶ್ರೀಶೈಲ್ ಚೌಗಲ ಆತ್ಮಹತ್ಯೆ ಪ್ರಕರಣದ ತನಿಖೆ ಮುಂದುವರೆದಿದೆ. ಉನ್ನತ ಹುದ್ದೆಯಲ್ಲಿದ್ದ ಅಧಿಕಾರಿ ನಿರ್ಧಾರಕ್ಕೆ ಕಾರಣ ಏನು ಅನ್ನೋದು ಅನೇಕರ ಪ್ರಶ್ನೆಯಾಗಿದೆ. ಹೌದು, ಅಥಣಿ ತಾಲೂಕಿನ ಕಬಡ್ಕೊಪ್ಪ ಗ್ರಾಮದ ಶ್ರೀಶೈಲ್ ಚೌಗಲ ಅವರು ಬೆಂಗಳೂರು ಶಿಗ್ಗಾವಿಯಲ್ಲಿ ಸೇವೆ ಸಲ್ಲಿಸಿ ಕಳೆದ 3 ವರ್ಷಗಳಿಂದ ಬೆಳಗಾವಿಯ SDRFನಲ್ಲಿ CPI ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರು. ಆದರೆ ಬುಧವಾರ ಪದೋನ್ನತಿ ಪಡೆದಿದ್ದ ಅವರು DYSP ಆಗಿ ಬಡ್ತಿಯನ್ನು ಕೂಡ ಹೊಂದಿದ್ರು. ಬುಧವಾರ ರಾತ್ರಿ ಊಟ ಮುಗಿಸಿ ಕೋಣೆಗೆ ತೆರಳಿದ್ರು. ಈ ವೇಳೆ ಮಲಗಿರಬಹುದು ಅಂತ ಕುಟುಂಬದವರು ಭಾವಿಸಿದ್ರು. ನಂತರ ಬಾಗಿಲು ತೆಗೆಯದಿದ್ದಾಗ ಅನುಮಾನಗೊಂಡು ಅವರ ಪತ್ನಿ SDRF ಸಿಬ್ಬಂದಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಬಾಗಿಲು ಮುರಿದು ನೋಡಿದಾಗ CPI ಶ್ರೀಶೈಲ್ ಚೌಗಲ ಅವರು ನೇಣು ಬಿಗಿದ ಸ್ಥಿತಿಯಲ್ಲಿರುವುದು ಕಂಡುಬಂದಿದೆ. CPI ಶ್ರೀಶೈಲ್ ಅವರ ಸಾವಿಗೆ ಏನು ಕಾರಣ ಎನ್ನುವಂಥದ್ದು ಇನ್ನೂ ಕೂಡ ನಿಗೂಢವಾಗಿದೆ. CPI ಸಾವಿಗೆ ಹಣಕಾಸಿನ ಸಮಸ್ಯೆ ಮೂಲ ಕಾರಣ ಅಂತ ಹೇಳಲಾಗ್ತಾ ಇದ್ದು, ಕಳೆದ ಕೆಲ ತಿಂಗಳಿನಿಂದಲೂ ಇವರು ಹಣಕಾಸು ವಿಚಾರವಾಗಿ ಸಾಕಷ್ಟು ನೊಂದಿದ್ರು ಅಂತ ಮಾಹಿತಿ ಲಭ್ಯವಾಗಿದೆ. ಇನ್ನು ದೊಡ್ಡ ಮಟ್ಟದ ಹಣ ಹೊಂದಿಸುವ ವಿಚಾರವಾಗಿ ಇವರು ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡಿಕೊಂಡಿದ್ರು ಎನ್ನುವುದು ಕೆಲವರ ಅಭಿಪ್ರಾಯವಾಗಿದೆ. ಇನ್ನು ಹಣ ಹೊಂದಿಸುವ ವಿಚಾರವಾಗಿ ಸಾಕಷ್ಟು ನೊಂದಿದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಬುಧವಾರ ಪದೋನ್ನತಿ ಪಡೆದಿದ್ದ ಅವರು DYSP ಆಗಿ ಬಡ್ತಿಯನ್ನು ಹೊಂದಿದ್ರು. ಇನ್ನೇನು ಹುದ್ದೆ ಅಲಂಕರಿಸಬೇಕು ಅನ್ನೋಷ್ಟರಲ್ಲಿ ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅಧಿಕಾರಿಯ ಈ ಸಾವಿಗೆ ಕುಟುಂಬ ಹಾಗೂ ಸ್ನೇಹಿತರ ಬಳಗ ಕಂಬನಿಯನ್ನು ಮಿಡಿದಿದೆ.